ಸರ್ಕಾರಿ ಶಾಲಾ ಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡ ಎಲ್.ಜಿ. ನಾರಾಯಣಗೌಡ. ಬೆಂಗಳೂರು ನಗರ ಕಾರ್ಯಾಧ್ಯಕ್ಷರಾದ ಕೆ.ವಿ. ನಾರಾಯಣಸ್ವಾಮಿ ಹಾಗೂ ಬೆಂಗಳೂರು ನಗರ ಹಿರಿಯ ಉಪಾಧ್ಯಕ್ಷರಾದ ಎಲ್.ಜಿ. ನಾರಾಯಣಗೌಡ ಹಿರಿಯ ಜೋಡೆತ್ತುಗಳೊಂದೇ ಪ್ರಸಿದ್ಧವಾಗಿರುವ ಇಬ್ಬರು ನಾಯಕರುಗಳು ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಸಮಾಜ ಸೇವಕರು ಸುಮಾರು ವರ್ಷಗಳಿಂದ ಜೆಡಿಎಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಜೆಡಿಎಸ್ ಪಕ್ಷ ನಮ್ಮ ತಾಯಿಯ ಇದ್ದಂತೆ ಎಂದು ಭಾವಿಸಿ ಸಂಘಟನೆ ಮಾಡುತ್ತಿರುವ ಜೆಡಿಎಸ್ ಪಕ್ಷದ ಹಿರಿಯ ಉಪಾಧ್ಯಕ್ಷ ಎಲ್.ಜಿ. ನಾರಾಯಣಗೌಡ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗ ಮಾಗಡಿ ಕ್ಷೇತ್ರದ ಪ್ರಸಿದ್ಧ ದೇವಾಲಯವಾದ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಹಿ ವಿತರಿಸುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಎಲ್.ಜಿ. ನಾರಾಯಣಗೌಡ ಮಾತನಾಡಿ, ನನ್ನ ತಂದೆ ತಾಯಿ ಮಾಡಿದ ಪುಣ್ಯವೋ ನನಗೆ ಗೊತ್ತಿಲ್ಲ. ಇಂದಿನ ವರ್ಷ ಭಾನುವಾರ ಬಂದಿತ್ತು. ಶ್ರೀ ಚುಂಚನಗಿರಿ ಕಾಲಭೈರೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಆಚರಿಸಿದರು. ಈ ವರ್ಷ ಸೋಮವಾರ ಬಂದಿದೆ. ಕೆಂಪೇಗೌಡರ ನಾಡು ಮಾಗಡಿ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅಭಿಮಾನಿಗಳು ಆಚರಿಸುತ್ತಿದ್ದಾರೆ. ಅವರ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ಸಹ ಸೋಮೇಶ್ವರ ಸ್ವಾಮಿ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ. 2028ಕ್ಕೆ ನಮ್ಮ ಮಣ್ಣಿನ ಮಗ ಮಾಜಿ ಪ್ರಧಾನಿಯ ಪುತ್ರ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ, ರೈತರ ಪರ, ಶೋಷಿತ ವರ್ಗದ ಪರ ಒಳ್ಳೆ ಉತ್ತಮ ಆಡಳಿತ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದರು. ಇಂದು ವಿಶೇಷವಾದ ದಿನ ಅಂದರೆ ಸೋಮವಾರ ಸೋಮೇಶ್ವರನ ಸನ್ನಿಧಿ. ನಮ್ಮ ಜನ್ಮದಿನದ ಆಚರಣೆಗೆ ಸೋಮೇಶ್ವರನ ಆಶೀರ್ವಾದ ಭಾಳ ಪವಿತ್ರವಾದ್ದು ಅನ್ನೋ ಒಂದು ನಮ್ಮ ಮನಸ್ಥಿತಿ. ನಮ್ಮ ನಾರಾಯಣ ಸ್ವಾಮಿಗಳು ನಾವು ಇಬ್ಬರೂ ಸೇರಿ ಮಾತನಾಡಿ ಸ್ವಾಮಿ ಆಶೀರ್ವಾದ ಪಡಿಬೇಕು. ಈ ಸಾರಿ ಮಾಗಡಿ ಕೆಂಪೇಗೌಡ ಪವಿತ್ರ ಸ್ಥಳ. ಕೆಂಪೇಗೌಡ ಇಲ್ಲಿಂದ ಬೆಳೆದು ಬೆಂಗಳೂರು ನಗರನ ಯಶಸ್ವಿ ಮಾಡಿ ಎಲ್ಲ ಕಟ್ಟೆಗಳು ಒಂದು ರೀತಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಸಿದ್ಧಿ ಪಡೆದ ಕೆಂಪೇಗೌಡರ ಒಂದು ಸ್ಥಳ ಮಾಗಡಿ ಕೆಂಪೇಗೌಡ ಎಂಬ ಬಿರುದು ಪಡೆದು ಆ ಒಂದು ಸೋಮೇಶ್ವರನ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಹುಟ್ಟಹಬ್ಬದ ಜನ್ಮದಿನದ ಒಂದು ಪೂಜಾ ಕಾರ್ಯಕ್ರಮ, ದೇವರ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವು ಹಿಂದಿನಿಂದಲೂ JDS ಪಕ್ಷದಲ್ಲಿ ನಮ್ಮ ಕೆ.ವಿ. ನಾರಾಯಣಸ್ವಾಮಿಯವರ ಆಶೀರ್ವಾದ ಮೇರೆಗೆ ಅವರ ಎಲ್ಲಿ ಯಾವ ಸ್ಥಳದಲ್ಲಿ ಯಾವ ರೀತಿ ಪಕ್ಷದ ವರ್ಚಸ್ಸು ಇರಬೇಕು ಎಂದು ಅವರ ನಡೆಗಳನ್ನ ಒಂದು ನಡೆಸ್ಕೊಂಡು ಬಂದು, ಹಾಗಾಗಿ ನಾವು ಪ್ರತಿ ಒಂದು ದಿನ ಹೆಚ್ಚು ಕಮ್ಮಿ ಅಡ್ವಾನ್ಸ್ ಆಗಿ ಅವ್ರದ್ದು ಇವತ್ತೇ ಹುಟ್ಟುಹಬ್ಬ ಆಚರಣೆ ಮಾಡೋದು ಅಂದರೆ ನಾವು ಅದೇ ರೀತಿ ಇಂದಿನ 40 ವರ್ಷಗಳಿಂದಲೂ ಒಂದು ಭಾವನೆ, ಒಳ್ಳೆ ಪ್ರೀತಿ ಅವರು ನಮಗೆ ತೋರಿಸಿದ್ರಿಂದ ಜೊತೆಗೆ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ದಿನ ನನ್ನ ಜನ್ಮದಿನ ರಾತ್ರಿ 12 ಗಂಟೆಗೂ ನಮ್ಮ ಆತ್ಮೀಯರು ಬೆಂಗಳೂರು ನಗರ ಏನಿದೆ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಶುಭ ಕೋರ್ತಾ ಆತ್ಮೀಯರಿಗೆಲ್ಲ ತಾವೆಲ್ಲೆಲ್ಲಿದ್ದೀರೋ ಈ ದಿನ ಇವತ್ತು ಸರಳವಾಗಿ ನಾವು ಹೆಚ್ಚಿನ ಒಂದು ಉನ್ನತ ಮಟ್ಟದಲ್ಲಿ ಆಚರಣೆ ಬೇಡ ಅಂತ ತೀರ್ಮಾನ ತೊಗೊಂಡಿದ್ದೀವಿ. ಆ ಕಾರಣದಿಂದ ಸೋಮೇಶ್ವರನ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿ ಒಂದು ದಿವಸ ನಮ್ಮ ನಾರಾಯಣ ಸ್ವಾಮಿ ನಾವೆಲ್ಲ ಸೇರಿ ಲಕ್ಷ್ಮೀಪುರ ಸರ್ಕಾರಿ ಶಾಲೆ ಮತ್ತು ರಾಮನಗರದ ಸರ್ಕಾರಿ ಮಾಗಡಿಯ ಸರ್ಕಾರಿ ಶಾಲೆಗಳಿಗೆ ಈಗ ಸೋಮೇಶ್ವರ ಸನ್ನಿಧಿ ಪಕ್ಕದಲ್ಲೇ ಸರ್ಕಾರಿ ಶಾಲೆಯ ಮಕ್ಕಳ ಒಂದು ಅವರ ಆಶೀರ್ವಾದ ಪಡೆದು ಮಕ್ಕಳಿಗೆ ಸ್ವೀಟ್ ಹಂಚಿ ಸಿಹಿ ಹಂಚಿ ಆಚರಿಸ್ಕೊಂಡು ಮಕ್ಕಳ ಆಶೀರ್ವಾದ ಪಡೆದ್ವಿ. ಸರ್, ಈಗ ಲಕ್ಷ್ಮೀಪುರ ಶಾಲೆಯಲ್ಲೂ ಮಕ್ಕಳಿಗೆ ಹೌದು, ಈಗ ಕೆನಡಿಯಾ ಸ್ಕೂಲ್ ಅಂತ ಹೇಳಿ ಪ್ರೈವೇಟ್ ಒಂದಿದೆ, ಅಲ್ಲೂ ಒಂದು 2000 ಜನ ಹುಡುಗರಿದ್ದಾರೆ. ಮತ್ತು ಗೌರ್ಮೆಂಟ್ ಸರ್ಕಾರಿ ಏನು ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಅದ ಸಂಸ್ಥೆಯಲ್ಲೂ 1,500 ಜನ ಇದ್ದಾರೆ. ಅಲ್ಲೂ ಈಗ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಸ್ವೀಟ್ ಹಂಚೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರೆಲ್ಲರಿಂದನೂ ಆಶೀರ್ವಾದ ಪಡಿಬೇಕು. ಇವತ್ತು ನಮ್ಮ ಹುಟ್ಟುಹಬ್ಬಕ್ಕೆ ಯಶಸ್ವಿ ಆಗಬೇಕು, ಆಶೀರ್ವಾದ ಸಿಗಬೇಕು ಅನ್ನೋ ಕಾರಣದಿಂದ ಎಲ್ಲರೂ ಶುಭ ಕೋರಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ದಿನ ಒಂದು ಶುಭ ದಿನ. ಮಾನ್ಯ ನನ್ನ ಆತ್ಮೀಯ ಮಿತ್ರರು, ಅತ್ಯಂತ ಒಂದು ಸ್ನೇಹಜೀವಿಯಾದಂಥ ಶ್ರೀ ನಾರಾಯಣಗೌಡರು ಜನ್ಮದಿನ. ಹಾಗೆ ನಂದು ಈ ದಿವಸ ಅಂದರೆ ಕೆ.ವಿ. ನಾರಾಯಣಸ್ವಾಮಿ ನನ್ನ ಜನ್ಮದಿನವೂ ಸಹ ನಾಳೆ ದಿವಸ ಇರುತ್ತೆ. ಒಟ್ಟಿಗೆ ನಾವು ಪ್ರತಿ ವರ್ಷ ಒಟ್ಟಿಗೆ ಜನ್ಮದಿನಾಚರಣೆ ಆಚರಿಸೋ ಪ್ರಯುಕ್ತ ಪ್ರತಿ ವರ್ಷದಂತೆ ಹೋದ ವರ್ಷ ನಾವು ಆದಿಚುಂಚನಗಿರಿ ಮಠದಲ್ಲಿ ಮಾಡಿದ್ವಿ. ಇವತ್ತು ನಾವು ಪ್ರಸನ್ನ ಸೋಮೇಶ್ವರ ದೇವಾಲಯದಲ್ಲಿ ಸೋಮವಾರ ದಿವಸ ಬಂದಿರೋದ್ರಿಂದ ಈ ದಿವಸ ಇಲ್ಲಿ ಆಚರಿಸಬೇಕು ಅಂತ ನಿರ್ಧಾರ ಮಾಡಿ ಸ್ನೇಹಿತರ ಜೊತೆ ಇಲ್ಲಿ ಬಂದು ಇಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ದೇವರ ಸಾನ್ನಿಧ್ಯದಲ್ಲಿ
ದೇವರ ಆಶೀರ್ವಾದ ಪಡೆದು ಆಚರಣೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ಎಲ್ಲ ಸ್ನೇಹಿತರು ಶುಭ ಕೋರಿದ್ದಾರೆ. ಈ ದಿವಸ ನಾರಾಯಣಗೌಡರಿಗೆ ನಾನು ಮತ್ತೊಮ್ಮೆ ಅವರಿಗೆ ಶುಭ ಕೋರ್ತೀನಿ. ಅವ್ರ ಜೀವನ ಭಾಳ ಆನಂದದಾಯಕವಾಗಿರಲಿ ಮತ್ತು ಅವರ ಇಚ್ಛೆಯಂತೆ ದೇವರು ಎಲ್ಲ ರೀತಿಯ ಶಕ್ತಿಯನ್ನು ಅವರಿಗೆ ಕರುಣಿಸಲಿ ಅಂತೇಳಿ ಭಗವಂತನಲ್ಲಿ ಈ ದಿವಸ ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು ಏನಂದ್ರೆ ಒಂಥರ ನೀವು ಹಿರಿಯ ಜೋಡೆತ್ಗಳು ಹ್ಞೂ ಆ ಥರ ಭಾವನೆಯಿಂದ ಇಟ್ಕೊಂಡು ವರ್ಷ ಆಚರಣೆ ಮಾಡ್ಕೊಂಡು ಬರ್ತೀರಾ, ಏನು ಗುಟ್ಟು ಸರ್? ಪ್ರತಿ ವರ್ಷ ನಮ್ಮಿಬ್ಬರ ಮನಸ್ಥಿತಿ ಒಂದೇ ಇರೋದ್ರಿಂದ, ಒಂದು ಎಲ್ಲ ವಿಚಾರಗಳ ಚಿಂತನೆಯೂ ಒಂದೇ ರೀತಿಯಲ್ಲಿ ಇರೋದ್ರಿಂದ, ಮತ್ತು ನಮ್ಮ ಒಂದು ವಿಶ್ವಾಸಕ್ಕೆ ಯಾವುದೇ ಧಕ್ಕೆ ಬರದೇ ಇರೋದ್ರಿಂದ ನಾವು ಒಂದು ನಿರ್ಧಾರ ತೆಗೆದುಕೊಂಡಾಗ ಇಬ್ಬರಿಗೂ ಸಮ್ಮತವಾಗೋದ್ರಿಂದ ಈ ದಿವಸ ನಾವು ಒಟ್ಟಿಗೆ ಜೊತೆಗೆ ಜೂನ್ 1, 2 ಬಂದಿರೋದ್ರಿಂದ, ಒಟ್ಟಿಗೆ ಹುಟ್ಟಿದ ಹಬ್ಬ ಬಂದಿರೋದ್ರಿಂದ ಒಟ್ಟಿಗೆ ಆಚರಣೆ ಮಾಡೋ ನಿರ್ಧಾರ ಮಾಡಿದ್ದೀವಿ. ಅದರಿಂದ ಹಲವಾರು ವರ್ಷಗಳಿಂದ ಎಲ್ಲ ದೇವರ ಸ್ಥಳ ಮತ್ತು ಪವಿತ್ರ ಸ್ಥಳಗಳಲ್ಲಿ ಮತ್ತು ಸಾಮಾಜಿಕವಾಗಿ ಜನ ಮೆಚ್ಚುವಂಥ ಸ್ಥಳದಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೇವೆ. ಸರ್ ತಮ್ಮ ಹೆಸರು? ನಾರಾಯಣ ಸ್ವಾಮಿ, ನನ್ನ ಕಾರ್ಯಾಧ್ಯಕ್ಷರು, ಬೆಂಗಳೂರು ಮಹಾನಗರ ಜನತಾದಳ ಜಾತ್ಯತೀತ.